ಸೌಜನ್ಯ ಪ್ರಕರಣದಲ್ಲಿ ತನಿಖೆ ಬಗ್ಗೆ ನೀವೇನು ಹೇಳ್ತೀರಾ? ತನಿಖಾಧಿಕಾರಿಗಳು ಸಾಕಷ್ಟು ತಪ್ಪು ಮಾಡಿದ್ರು ಅಂತೇಳಿ ತಿಳಿದು ಬಂದಿದೆ. ಅವ್ರ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ಸರ್ಕಾರ ಇನ್ನೂ ಸರಿಯಾದ ರೀತಿಯಲ್ಲಿ ಒಂದು ಕ್ರಮ ತಗೊಳ್ತಾ ಇಲ್ಲ. ಇಲ್ಲಿ ನಾನು ಪ್ರಾರಂಭದಲ್ಲೂ ಕೂಡ ಈ ತನಿಖಾ ಸಂಸ್ಥೆಗಳ ವಿರುದ್ಧನೇ ಹೋರಾಟ ಮಾಡಿದೆ. ಯಾಕೆಂತ ಹೇಳಿದ್ರೆ ತನಿಖಾ ಸಂಸ್ಥೆ ಅಂತ ಹೇಳ್ಕೊಳ್ಳೋ ಆ ಸಂಸ್ಥೆಯಲ್ಲಿ ಇರತಕ್ಕಂಥ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕಾನೂನುಬದ್ಧವಾಗಿ ಕೆಲಸ ಮಾಡ್ತಿಲ್ಲ. ಅವ್ರು ಮಾಡತಕ್ಕಂಥ ತಪ್ಪಿನಿಂದಾಗಿ ನಿಜವಾದ ಆರೋಪಗಳು ಶಿಕ್ಷೆ ಆಗ್ತಿಲ್ಲ. ನಿರಪರಾಧ ಶಿಕ್ಷೆ ಆಗ್ತಿದ್ದಾರೆ ಅನ್ನೋದಕ್ಕೆ ನಾನು ಸಾಕಷ್ಟು ಸಾಕ್ಷ್ಯಗಳಿದೆ. ಅದರ ವಿರುದ್ಧ ಹೋರಾಟ ಮಾಡ್ತಿದ್ದೀನಿ. ಅದೇ ರೀತಿ ಸೌಜನ್ಯ ಕೇಸರು ಕೂಡ ಸಾಕಷ್ಟು ಸಾಕ್ಷ್ಯ ನಾಶ ಮಾಡಿದ್ದಾರೆ, ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ. ಆ ಪ್ರಕಾರ ತನಿಖಾಧಿಕಾರಿಗಳು ಇವತ್ತಿನವರೆಗೂ ಗಂಭೀರವಾಗಿ ಕ್ರಮಗಳು ತಗೊಂಡಿಲ್ಲ. ಇದ್ರ ಬಗ್ಗೆ ಕ್ರಮ ತಗೊಂಡು ಮತ್ತೇನೋ ಮುಂದುವರೆ ತನಿಖೆ ಮಾಡಿ ಆ ನಿಜವಾದ ಆರೋಪಿನ ಪತ್ತೆ ಹಚ್ಚಿ ಶಿಕ್ಷೆ ಕೊಡೋ ಸಾಧ್ಯತೆ ಆದರೆ ಆ ನಿಟ್ಟಿನಲ್ಲಿ ಸರ್ಕಾರ ಗಂಭೀರವಾಗಿ ಪ್ರಯತ್ನ ಮಾಡಬೇಕು, ಅದ್ರ ಬಗ್ಗೆ ಸೂಕ್ತ ಆದೇಶ ಮಾಡಬೇಕು ಅಂತೇಳಿ ನನ್ನ ಒಂದು ಮನವಿ. ಧರ್ಮಸ್ಥಳದಲ್ಲಿ ಈ ಥರ ನೂರಾರು ಜನರ ಒಂದು ಅನಾಥ ಶವಗಳನ್ನು ಅಕ್ರಮ ಹಾಕಲಾಗಿದೆ. ಅದರಲ್ಲೂ ಅತ್ಯಾಚಾರಗಳಾದ ಹೆಣ್ಣುಮಕ್ಕಳು, ಅಪ್ರಾಪ್ತ ಹೆಣ್ಣುಮಕ್ಕಳುಗಳು, ಅವ್ರ ಮೇಲೆ ಅತ್ಯಾಚಾರ ನಡೆದಂಥ ಶವಗಳನ್ನು ಕೂಡ ಹಾಕಲಾಗಿದೆ. ಹಾಗೆ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಾಗೆ ಒಬ್ಬ ಅನಾಮಧೇಯ ವ್ಯಕ್ತಿ ಮುಂದೆ ಬಂದಿದ್ದಾರೆ. ಆ ಒತ್ತಿಟ್ಟಂಥ ಶವಗಳನ್ನ ನಾನು ತೆಗಿತೀನಿ ಅಂತೇಳಿ ಹೇಳಿದ್ದಾರೆ. ಈಗ ಏನೇನೋ ಸಾಕಷ್ಟು ವಿಚಾರಗಳು ತಿಳಿಬಂದ ಕುತೂಹಲದಿಂದ ಆ ಒಂದು ಪ್ರಕರಣ ಸಂಬಂಧಪಟ್ಟಾಗೆ ಸಾಕಷ್ಟು ಒಂದು ವಿಡಿಯೋಗಳನ್ನ ನೋಡಿದಾಗ ನನಗೆ ಭಾಳ ಆಶ್ಚರ್ಯ ಆಗಿದೆ ಅಂತಂದರೆ, ಏನು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಇದ್ದಾರೆ, ಅವರು ದೊಡ್ಡ ಪ್ರಭಾವಿಗಳು, ಅವ್ರ ವಿರುದ್ಧ ಯಾವುದೇ ಕಾನೂನು ಕ್ರಮ ತಗೊಳ್ಳೋಕ್ಕಾಗಲ್ಲ. ಅವರೆಲ್ಲ ಒಂದು ವ್ಯವಸ್ಥೆನೂ ಕೂಡ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಅಥವಾ ಅವರ ಒಂದು ಇದೆ ಆಡಳಿತದಲ್ಲಿದೆ. ಹಾಗೆ ಅಂತ ತುಂಬ ಕೆಟ್ಟದಾಗ ಅವ್ರ ಬಗ್ಗೆ ಮಾತಾಡೋಂಥದ್ದು ಎಲ್ಲನೂ ಕೂಡ ಗಮನಿಸಿದಾಗ ನನಗೆ ಭಾಳ ನೋವಾಯಿತು. ಆದರೆ ಈಗ ನಾನು ಕೂಡ ಇಡೀ ರಾಜ್ಯದ ಮುಖ್ಯಸ್ಥರಾದಂಥ ಸಿದ್ದರಾಮಯ್ಯ ವಿರುದ್ಧ ಒಂದು ಕಾನೂನಾತ್ಮಕ ಹೋರಾಟ ಮಾಡ್ತೀನಿ. ಅದು ಎಲ್ಲ ದಾಖಲಾತಿಗಳು ಇಟ್ಕೊಂಡು ನಾನು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತಿರೋದ್ರಿಂದ ಇವತ್ತು ನಾನಾಗಲಿ ಅಥವಾ ನನ್ನ ವಿರುದ್ಧ ಸಿದ್ದರಾಮಯ್ಯರಾಗಲಿ ಕೆಟ್ಟದಾಗ ಮಾತಾಡೋದಾಗಲಿ, ನಮ್ಮ ವಿರುದ್ಧ ಒಂದು ಸ್ಟೇ ತರೋದು ಈ ಥರದ್ದು ಯಾವುದೂ ಮಾಡಿಲ್ಲ. ಆದರೆ ಆ ಪ್ರಕರಣದಲ್ಲಿ ಇಲ್ದಿರೋದೆಲ್ಲ ಕೆಟ್ಟದಾಗ ಮಾತಾಡೋದು ನಿಜಕ್ಕೂ ಅದು ಪದಗಳು ಕೇಳ್ತಿದ್ರೆ ಅಸಹ್ಯ ಅನಿಸುತ್ತೆ. ಇಂಥ ಒಂದು ಮಾತಾಡೋ ಅವಶ್ಯಕತೆ ಇದೆಯಾ? ನಿಜವಾದ ಹೋರಾಟಗಾರರಾಗಿದ್ದರೆ ಏನು ಅನ್ಯಾಯ ಆಗಿದೆ, ಅದಕ್ಕೆ ಯಾವ ರೀತಿ ಕಾನೂನಾತ್ಮಕ ಹೋರಾಟ ಮಾಡೋದು ಮಾಡಲಿ, ಯಾರು ಬೇಡ ಅಂತ ಹೇಳೋದು. ಅದಕ್ಕೆ ನಾನು ಕೂಡ ಬೆಂಬಲ ನೀಡ್ತೀನಿ. ಮತ್ತು ಈ ಮೂಲಕ ನಾನು ಹೇಳೋದು ಇಷ್ಟಪಡ್ತೀನಿ ಏನು ಧರ್ಮಾಧಿಕಾರಿಗಳಿದ್ದಾರೆ ಅಥವಾ ಅವ್ರ ಕುಟುಂಬದವರಿದ್ದಾರೆ ಅನ್ಯಾಯ ಮಾಡಿದ್ದಾರೆ, ಅದಕ್ಕೆ ಒಂದೇ ಒಂದು ಸ್ಪಷ್ಟ ಸಾಕ್ಷಿಗಳು ತಂದ್ಕೊಳ್ಳಿ. ನಾನೇ ಮುದ್ದಾಗಿ ನಿಂತ್ಕೊಂಡು ಅವ್ರ ವಿರುದ್ಧ ಪ್ರಕರಣ ನೇರವಾಗಿ ಅವ್ರ ಹೆಸರು ಉಲ್ಲೇಖ ಮಾಡಿ ಎಫ್ ಐ ಆರ್ ದಾಖಲೆ ಮಾಡಿಸೋ ಸಾಮರ್ಥ್ಯ ನನಗಿದೆ. ಆದರೆ ಏನು ಸಾಕ್ಷಿಗಳು ಬರೀ ಅಂತೆ ಕಂತೆ ಬರೀ ಕೆಟ್ಟ ಪದಗಳು ಬೈದು ಏನೇನೋ ಸುಳ್ಳು ಕಪೋಲ ಕಲ್ಪಿತ ಕಥೆಗಳನ್ನ ಹೇಳಿದ ತಕ್ಷಣ ಅದನ್ನು ನಂಬೋಕ್ಕೆ ಸಾಧ್ಯ ಇಲ್ಲ. ಮತ್ತು ಅದನ್ನ ಇಟ್ಕೊಂಡು ಯಾರನ್ನೂ ಕೂಡ ಶಿಕ್ಷೆ ಒಳಪಡಿಸೋಕ್ಕಾಗಲ್ಲ. ಉದಾಹರಣೆಗೆ ಈಗಲೇ ಹೇಳಿದ ಈ ಒಂದು ಪ್ರಕರಣದಲ್ಲಿ ಅವರು ನೂರಾರು ಜನನ ಅಕ್ರಮವಾಗಿ ಕೊಲೆ ಮಾಡಿದರೆ, ಅತ್ಯಾಚಾರ ಮಾಡಿದರೆ ನಾವು ಅವ್ರಿಗೆ ನ್ಯಾಯ ಕೊಡಿಸೋದಷ್ಟು ದೊಡ್ಡ ಆರ್ಭಟ ಹೋರಾಟ ಮಾಡ್ತಾರೆ. ಅವ್ರನ್ನ ಕೇಳೋದು ಒಂದೇ ಪ್ರಶ್ನೆ, ಈಗ ಅವ್ರ ಹೇಳಿದ ಪ್ರಕಾರ ಅಸ್ಥಿಪಂಜರ ಹೊರಗಡೆ ತೆಗೆದ್ರೆ ಅವ್ರ ಸಂಬಂಧಿಕರು ಯಾರು ಸಿಕ್ಕಿದ್ರೆ ಆ ಶವ ಅವ್ರ ಸಂಬಂಧಿಕರು ಇವ್ರದ್ದೊಂದು ಪತ್ತೆ ಹಚ್ಬೋದು ಅಷ್ಟೇ ಹೊರತು ಅದ್ರ ಮೇಲೆ ಅತ್ಯಾಚಾರ ಆಗಿದೆ ಅಥವಾ ಇದೇ ರೀತಿ ಕೊಲೆ ಮಾಡಿರೋಕ್ಕೆ ಸ್ಪಷ್ಟವಾಗಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ದಾಗ ಈಗ ಅದು ಅತ್ಯಾಚಾರ ಆಗಿದೆ ಅಂತ ಸಾಬೀತುಪಡಿಸ್ತಾರೆ. ಆ ಅತ್ಯಾಚಾರ ಇಂಥ ವ್ಯಕ್ತಿನೇ ಮಾಡಿದೆ ಅಂತ ಹೇಗೆ ಸಾಬೀತುಪಡಿಸ್ತಾರೆ? ಅಲ್ಲಿ ಅಕ್ರಮಗಳಾಗಿರ್ಬೋದು, ಅತ್ಯಾಚಾರಗಳಾಗಿರ್ಬೋದು, ಏನೋ ಒಂದು ಆಗಿರ್ಬೋದು. ಆದರೆ ಇವರೇ ಮಾಡೋದು ಯಾವ ಆಧಾರದ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೆ ನನಗೆ ಸ್ಪಷ್ಟೀಕರಣ ಕೊಡಿ ಅಂತೇಳಿ ನಾನು ಈಗ ಅಂದರೆ ಸ್ಪಷ್ಟೀಕರಣ ಪಡ್ಕೊಂಡು ರಾಜ್ಯ ಜನಕ್ಕೆ ಸತ್ಯಾಂಶ ತಿಳಿಸಿ ಅನವಶ್ಯಕವಾಗಿ ಯಾವುದೇ ವ್ಯಕ್ತಿಯೇ ಹೊರದು ಅವ್ರು ಯಾರೇ ಆಗಿರಲಿ ಅವ್ರಿಗೆ ಯಾವುದೇ ಒಂದು ಸಾಕ್ಷ್ಯ ಇಲ್ಲದೆ ಕೆಟ್ಟ ಮಾತಾಡಬಾರ್ದು, ಸಮಾಜದಲ್ಲಿ ಅಶಾಂತಿ ಉಂಟಾಗೋಂಥ ಪ್ರಯತ್ನ ಮಾಡಬಾರ್ದು, ಮತ್ತು ಭಯ ಹುಟ್ಟಿಸುವಂಥ ಪ್ರಯತ್ನ ಮಾಡಬಾರ್ದು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಗೆ ಭಯ ಹುಟ್ಟಿಸುವಂಥ ಕೆಲಸನ ಅವ್ರು 3 ಜನ ಏನು ತಿಮ್ಮರೋಡಿ ಮತ್ತು ಗಿರೀಶ್ ಮಠಣ್ಣನವರು ಮತ್ತು ಸಮೀರ್ ಅಂತಿದ್ದಾರೆ. ಅವ್ರು ಮಾತಾಡೋ ರೀತಿ ನೋಡಿದ್ರೆ ನಾವು ಯಾವುದೋ ಸರ್ವಾಧಿಕಾರಿ ಸರ್ಕಾರದಲ್ಲಿ ಇದೀವಾ ಅಂತ ಅನಿಸ್ಬಿಡ್ದು, ಭಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರು ನೂರಾರು ಜನನ ಅತ್ಯಾಚಾರ ಕೊಲೆಗಳು ಮಾಡಿದ್ರು ಕೂಡ ಧರ್ಮಾಧಿಕಾರಿ ವಿರುದ್ಧ ಒಂದೇ ಒಂದು ಕ್ರಮ ಆಗಿಲ್ಲ ಅಂತೇಳಿ ಅವ್ರು ಹೇಳೋವಂಥದ್ದು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಅಂದರೆ ಅಂಥ ಒಂದು ಅನಾಗರಿಕ ವ್ಯವಸ್ಥೆ ನಾವಿದ್ದೀವ. ವ್ಯವಸ್ಥೆ ಕೆಟ್ಟಿದ್ದು ನಿಜ ಅಂತ ಇಲ್ಲ ಅಂತಲ್ಲ, ಆದರೆ ಅವ್ರು ಹೇಳಿದ ಮಟ್ಟಷ್ಟು ಕೆಟ್ಟಿಲ್ಲ. ಸೊ ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಅಧಿಕಾರಿಗಳಿಗೆ ಅರ್ಜಿ ಕೊಟ್ಟು ಅಥವಾ ಅಧಿಕಾರಿಗಳು ಕ್ರಮ ತಗೊಂಡ್ರೆ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿಗಳನ್ನು ಕೊಟ್ಟು ಕಾನೂನು ಪ್ರಕ್ರಿಯೆ ಮೂಲಕ ತಪ್ಪಿದ ಶಿಕ್ಷೆ ಕೊಡಿಸೋದಕ್ಕೆ ಕೊಡಿಸ್ಬೋದಕ್ಕೆ ನಾವು ಸಾಕಷ್ಟು ಸಾಕ್ಷ್ಯಗಳಿದೆ. ಉದಾಹರಣೆಗೆ ಈಗ ಆಗಲೇ ಹೇಳಿದಾಗೆ ರಾಜ್ಯದ ವ್ಯವಸ್ಥೆನ ತಮ್ಮ ಕೈ ಕೆಳಗೆ ಇಟ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀನಿ. ಆಗಿರ್ಬೇಕಾದ್ರೆ ಇವತ್ತೂ ನಮಗೆ ಒಂದು ಪ್ರಾಣ ಬೆದರಿಕೆ ಆಗಲಿ ಮತ್ತೊಂದಾಗಲಿ ಏನೂ ಆಗಿಲ್ಲ. ನಾನು ಈಗಲೂ ಕೂಡ ಒಬ್ಬನೇ ಓಡಾಡ್ತೀನಿ, ಸಾಮಾನ್ಯವಾಗಿ ಓಡಾಡ್ತೀನಿ ಹೊರತು ಇದುವರೆಗೂ ನನ್ನ ಮೇಲೆ ಒಂದು ಅಲ್ಲೇ ನಡೆಸೋದು ಪ್ರಯತ್ನ ಆಗಲಿ ಮತ್ತೊಂದಾಗಲಿ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಕೂಡ ಕಾನೂನುಬದ್ಧವಾಗಿ ಹೋರಾಟ ಮಾಡ್ತೀನಿ, ಸಿದ್ದರಾಮಯ್ಯ ಕೂಡ ಕಾನೂನುಬದ್ಧವಾಗಿ ನ್ಯಾಯಾಲಯದ ಹೋರಾಟ ಮಾಡ್ತಾರೆ ಅಷ್ಟೇ ಹೊರತು ವೈಯಕ್ತಿಕವಾಗಿ ಯಾವುದೇ ಒಂದು ದ್ವೇಷ ಆಗಲಿ ಇಟ್ಕೊಂಡಾಗಲಿ ಅಥವಾ ಒಂದು ಸ್ವಾಹಿತಾಸಕ್ತಿ ಇಟ್ಕೊಂಡಲ್ಲಿ ಇಬ್ಬರು ಹೋರಾಟ ಮಾಡ್ತಾರೆ. ಹಾಗಾಗಿ ಇವತ್ತಿನವರೆಗೂ ನಮ್ಮಿಬ್ಬರ ಮಧ್ಯೆ ಬೇರೆ ಥರದ ಯಾವುದೋ ಒಂದು ಪ್ರಾಣ ಭಯ ಉಂಟು ಮಾಡೋಂಥ ಪ್ರಕ್ರಿಯೆ ಆಗಲಿ ಅಲ್ಲೇ ನಡೆಸೋದು ಪ್ರಕ್ರಿಯೆ ಯಾವುದೂ ನಡೆದಿಲ್ಲ. ಹಾಗಾಗಿ ಏನು ಇವರು ಹೋರಾಟಗಾರ ಅಂತ ಹೇಳ್ತಾರಲ್ಲ ಅವರ ಸ್ಪಷ್ಟೀಕರಣ ಕೊಡಲಿ. ಇಂಥವ್ರು ಬಂದು ನಮಗೆ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಕೊಡಿಸಿ ಅಂತ ಕೇಳಿದ್ರು, ಆ ಕಾರಣಕ್ಕೆ ಅವ್ರು ಪರವಾಗಿ ಹೋರಾಟ ಮಾಡ್ತಿದ್ವಿ. ಅದು ಮತ್ತು ಈ ಥರ ಮುಂದೆ ಒಂದು ಸಾಕ್ಷಿಗಳು ಬಿಟ್ಟಿಲ್ಲ. ನಾನು ಹಲವಾರು ವೀಡಿಯೋಗಳನ್ನ ನೋಡಿದೆ ಅವ್ರು 3 ಜನದ್ದು.
ಅದು ಎಲ್ಲೂ ಕೂಡ ಇಂಥ ಸಾಕ್ಷಿ ಇದೆ ಅಂತ ಒಂದೇ ಒಂದು ತೋರಿಸಿಲ್ಲ. ಅದು ತೋರಿಸಿದ ತಕ್ಷಣ ಸಾಕ್ಷಿ ನಾಶ ಮಾಡ್ತಾ ನಾನು ಇವತ್ತು ಸಿದ್ದರಾಮಯ್ಯ ಸಂಬಂಧಪಟ್ಟ ಸಾಕಷ್ಟು ಸಾಕ್ಷ್ಯವನ್ನು ಇಟ್ಕೊಂಡು ಮಾತಾಡಿದ್ದೀನಿ, ಅದು ಪೊಲೀಸರು ಕೊಟ್ಟಿದ್ದೀನಿ, ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟಿದ್ದೀನಿ, ಕೋರ್ಟ್ ಕೊಟ್ಟಿದ್ದೀನಿ. ಇವತ್ತು ನಾಶ ಮಾಡೋಕ್ಕಾಗಿಲ್ಲ, ಅದನ್ನು ನಾಶ ಮಾಡೋಕ್ಕಾಗ್ಬಿಡುತ್ತೆ. ಸೊ ಅವರು ಇವತ್ತು ಎಲ್ಲರೂ ತೋರಿಸ್ಕೊಳ್ಳಿ, ಒಂದೇ ಒಂದು ಸಾಕ್ಷರ ಈ ಥರ ಇದೆ ಅಂತ ಸ್ಪಷ್ಟ ಸಾಕ್ಷರ ತೋರಿಸ್ಕೊಳ್ಳಿ. ನಾನು ಈಗಾಗಲೇ ಹೇಳ್ದಂಗೆ ನಾನು ಕೂಡ ಹೋರಾಟ ಮಾಡ್ತೀನಿ. ಎಷ್ಟೋ ದೊಡ್ಡ ವ್ಯಕ್ತಿಯರು ಕೂಡ ಕಾನೂನು ಮುಂದೆ, ಸಂವಿಧಾನ ಮುಂದೆ ಎಲ್ಲರೂ ಒಂದೇ. ಆದರೆ ಕಾನೂನು ಅಡಿಯಲ್ಲಿ ಅವ್ರಿಗೂ ಕೂಡ ಶಿಕ್ಷೆ ಕೊಡಿಸ್ಬೋದು ಅನ್ನೋದಕ್ಕೆ ನನ್ನ ಹೋರಾಟ ಸಾಕ್ಷಿ. ಆದರೆ ಯಾವುದೇ ಸಾಕ್ಷರಲ್ಲದೆ ಯಾವುದೇ ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿಯಲ್ಲಿ ಅವ್ರು ದೊಡ್ಡವರೇ ಆಗಲಿ, ಅನವಶ್ಯಕವಾಗಿ ಅವರಿಗೆ ಅವಮಾನ ಆಗೋ ರೀತಿಯಲ್ಲಿ ಅಥವಾ ಸಮಾಜ ಒಂದು ಗೊಂದಲ ಮೂಡಿಸೋವಂಥದ್ದು ಮತ್ತು ಭಯ ಹುಟ್ಟಿಸೋವಂಥ ಕೆಲಸಗಳು ಆಗಬಾರ್ದು. ಈಗಾಗಲೇ ಹೇಳ್ದಂಗೆ ಈ ಶವಗಳನ್ನ ಏನು ಊತಾಕಿ ಅಂತ ಹೇಳಿದ್ರೆ ಆ ಶವಗಳನ್ನ ತೆಗೆದ್ರೆ ಅದಕ್ಕೆ ಸಂಬಂಧಪಟ್ಟ ಆ ಸಂಬಂಧಿಕರಿದ್ದರೆ ಅವರು ಇಂಥದ್ದು ಅವರು ಸವಾಲು ಕಂಡುಹಿಡಿ ಹೊರತು ಬೇರೆ ಯಾವುದೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಕೋರ್ಟ್ಗಳು ಸಾಕ್ಷಿ ಹೊರತು ಬಾಯಿ ಮಾತಲ್ಲಿ ಹೇಳಿದ ತಕ್ಷಣ ಶಿಕ್ಷೆ ಕೊಡ್ಸೋಕ್ಕೆ ಸಾಧ್ಯ ಇಲ್ಲ. ಅತ್ಯಾಚಾರ ಮಾಡಿದ್ದು ಯಾರು, ಯಾವಾಗ ಮಾಡಿದ್ರು, ಯಾವ ರೀತಿ ಕೊಲೆ ಮಾಡಿದ್ರು, ಅದಕ್ಕೆ ಸಾಕ್ಷಿಗಳು ಇಲ್ಲದಾಗ ಹೆಂಗೆ ನೀವು ಶಿಕ್ಷೆ ಕೊಡಿಸ್ತಾರೆ, ಹೆಂಗೆ ನ್ಯಾಯ ಕೊಡಿಸ್ತೀರಾ? ಅದಕ್ಕೆ ಸ್ಪಷ್ಟೀಕರಣ ಕೊಡಲಿ ರಾಜ್ಯ ಜನತೆಗೆ. ಸೊ ನಾವೆಲ್ಲರೂ ಓಡಾಡ್ತೀವಿ. ಇವತ್ತು ನನ್ನ ಹೋರಾಟಕ್ಕೆ ಇಡೀ ರಾಜ್ಯ ಜನತೆ ನನ್ನ ಬೆಂಬಲ ನಿಂತಿದ್ದಾರೆ. ಹಾಗಾಗಿ ನನ್ನ ವಿರುದ್ಧ ಯಾರು ಏನು ಮಾಡೋಕ್ಕಾಗ್ತಿಲ್ಲ. ನೀವ್ಯಾಕೆ ಒಂದು ಸಾಕ್ಷಿಯಾಧಾರ ಬಿಡದೆ ಬರೀ ಕಪೋಲ ಕಲ್ಪಿತ ಕಥೆಗಳನ್ನ ಹೇಳ್ತೀರಾ? ಒಂದು ಉದಾಹರಣೆಗೆ ಆ ಸಮೀರ್ ಅನ್ನೋ ವ್ಯಕ್ತಿ ತನ್ನ ವಿಡಿಯೋದಲ್ಲಿ ಹೇಳ್ತಾನೆ, ಏನೀಗ ಬಂದಿದ್ದಾನೆ ಆ ವ್ಯಕ್ತಿಗೆ ಭೀಮಾ ಅಂತ ಅವ್ರು ಹೆಸರಿಟ್ಟಿದ್ದಾರೆ. ಆ ವ್ಯಕ್ತಿ ನದಿ ದಡದಲ್ಲಿ ಸ್ವಚ್ಛತೆ ಕಾರ್ಯ ಮಾಡ್ಬೇಕಾದ್ರೆ ಒಂದು ಯುವತಿ ಶವ ನೋಡ್ತಾರಂತೆ. ಆ ಶವ ನೋಡಿದ ತಕ್ಷಣ ಈ ಹುಡುಗಿನ ನಾನು ಅದೇ ದೇವಸ್ಥಾನದಲ್ಲಿ ನೋಡಿದ್ನಲ್ಲ, ಆಕೆ ಮೈಸೂರಿನಲ್ವ ಅಂತ ಅನ್ಸ್ಬಿಡುತ್ತೆ. ಹೆಂಗೆ ಅನ್ಸ್ಬಿಡುತ್ತೆ? ಆ ಹುಡುಗಿನ ದೇವಸ್ಥಾನ ಹತ್ರ ಭೇಟಿ ಮಾಡಿದ್ನ, ಮಾತಾಡ್ಸಿದ್ನ, ಆಕೆ ಮೈಸೂರಲ್ಲಿ ತಿಳ್ಕೊಂಡಿದ್ನ. ಈ ಥರ ಸುಮ್ಮನೆ ಗೊಂದಲ ಮೂಡಿಸುವಂಥ ಕೆಲಸಗಳು ಮಾಡ್ತಾರೆ. ಮತ್ತು ದೂರು ಕೊಡೋಕೆ ಹೋದರೆ ಪ್ರಭಾವ ಬಳಸಿ ದೂರು ಕೊಡೋ ಸ್ವೀಕಾರದಾರ ಮಾಡ್ತಾರೆ ಹಾಗೆ ಅಂತ ಹೇಳಿದ್ರೆ, ಯಾಕೆ ಸ್ವಾಮಿ ಹತ್ರ ಮಾಡ್ತಾರೆ? ಅದು ಹೆಂಗೆ ಸಾಧ್ಯ ಆಗುತ್ತೆ? ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಲಿಲ್ಲ ಅದು ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸ್ಬೋದಾಯ್ತಲ್ಲ, ಅಥವಾ ಠಾಣೆ ತಗೊಳ್ಳಿಲ್ಲ ಮೇಲಧಿಕಾರಿಗಳು ಕೊಡ್ಬೋದಾಯ್ತಲ್ಲ, ಅವ್ರು ಪೊಲೀಸ್ ಮೇಲಧಿಕಾರಿಗಳು ತಗೊಳ್ಳಿಲ್ಲ ಅಂದರೆ ಕೋರ್ಟ್ ಕೊಡ್ಬೋದಾಯ್ತಲ್ಲ. ಯಾಕೆ ಇವತ್ತವರೆಗೂ ಅವ್ರು ಕಾನೂನಾತ್ಮಕವಾಗಿ ಯಾರಿಗೂ ರೀತಿಯಲ್ಲಿ ದೂರಜನ ಕೊಡದೆ ಅಥವಾ ಮಾನನ್ಯಾಯದ ಮೊಕದ್ದಮೆ ದಾಖಲು ಮಾಡದೆ ಬರೀ ವಿಡಿಯೋಗಳ ಮೂಲಕ ಕೆಟ್ಟದಾಗ ಮಾತಾಡಿ ಜನರ ಮಧ್ಯೆ ಭಯ ಉಡಿಸ್ತೀರಾ? ಸೊ ನಿಮ್ಮದು ಏನು ಸಾಕ್ಷ್ಯ ಇದೆ ದಯವಿಟ್ಟು ರಾಜ್ಯ ಜನಕ್ಕೆ ತೋರಿಸಿ. ಈ ಥರ ಸಾಕ್ಷ್ಯಗಳನ್ನ ಮಾತ್ರ ಇದೆ, ಈ ಸಾಕ್ಷ್ಯ ಇಟ್ಟು ನಾವು ನ್ಯಾಯ ಕೊಡಿಸೋದು ಸ್ಪಷ್ಟವಾಗಿ ಹೇಳಿ. ಆಗ ಇಡೀ ರಾಜ್ಯದಿಂದ ನಿಮ್ಮನ್ನ ನಂಬ್ತಾರೆ, ನಿಮ್ಮ ಜೊತೆ ಬೆಂಬಲವಾಗಿರುತ್ತೆ. ಅದು ಬಿಟ್ಬಿಟ್ಟು ಅನವಶ್ಯಕವಾಗಿ ಗೊಂದಲ ಮೂಡಿಸುವಂಥದ್ದು, ಭಯ ಓಡಿಸುವಂಥದ್ದು ಮತ್ತು ಅವ್ಯಾಚ್ಯ ಶಬ್ದ ನಿಲ್ಲಿಸೋದು, ಇಂಥ ವೀಡಿಯೋಗಳನ್ನ ಮಾಡಿ ಪ್ರಚಾರಕ್ಕೋಸ್ಕರ ಅಥವಾ ಮತ್ತೊಂದು ಕಾರಣಕ್ಕೋಸ್ಕರ ಒಂದು ವಿಡಿಯೋಗಳ ನೀವು ಸಾಮಾಜಿಕ ಜಾಲದಲ್ಲಿ ಬಿಡಬೇಡಿ ಅನ್ನೋದೇ ನನ್ನ ಉದ್ದೇಶ. ಈ ಕಾರಣದಿಂದ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಿಗೆ ಒಂದು ದೂರಜನೆ ಕೊಟ್ಟು ಇದರೆಲ್ಲದರ ಬಗ್ಗೆ ಸಮಗ್ರ ತನಿಖೆ ಮಾಡಿ, ಏನು ಅವ್ರ ಪ್ರಭಾವಿ ವ್ಯಕ್ತಿ ಅಂತ ಹೇಳಿದ್ರೆ ಅವ್ರ ಪ್ರಭಾವಿ ವ್ಯಕ್ತಿಗಳು ಏನು ಅಪರಾಧ ಕೃತ್ಯ ಮಾಡೋದು ಅದಕ್ಕೆ ಸಂಬಂಧಪಟ್ಟು ಕೂಡ ತನಿಖೆ ಮಾಡಿ ಅಂತ ನಾನು ಮನವಿ ಪತ್ರನ ಸಲ್ಲಿಸಿದ್ದೆ. ಅಂದರೆ ನಿಮ್ಮ ಒಟ್ಟಾರೆ ಉದ್ದೇಶ ತಪ್ಪು ಯಾರೇ ಮಾಡಿದರೂ ಅವರ ಕಾನೂನುಬದ್ಧವಾಗಿ ಶಿಕ್ಷೆ ಆಗಲಿ, ಅದಕ್ಕೆ ತಕ್ಕ ಸಾಕ್ಷ್ಯಾಧಾರವನ್ನು ಕೊಡಿ, ಅದನ್ನು ಬಿಟ್ಟು ಬೇರೆ ಬೇರೆ ರೀತಿ ಮಾತಾಡಬೇಡಿ ಅನ್ನೋದ ನಿಮ್ಮ ಮಾತನ್ನ? ಹೌದು ಸರ್, ನನ್ನ ಉದ್ದೇಶನೇ ಅದು. ಸೊ ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ಳೋದು ಕೂಡ ಅದನ್ನೇ. ಸೊ ನಿಮ್ಮ ಪಕ್ಕ ಸಾಕ್ಷ್ಯಗಳಿದೆಯಾ, ಸಾಕ್ಷ್ಯಗಳು ಇಟ್ಕೊಂಡು ಮಾತಾಡಿ. ಅದು ಯಾವುದೇ ಸಾಕ್ಷ್ಯಗಳಿದೆ ಅಂತೆ ಕಪೋಲ ಕಲ್ಪಿತ ಕಥೆಗಳು ಇಟ್ಕೊಂಡು ಯಾವುದೇ ವ್ಯಕ್ತಿಯ ವಿರುದ್ಧ ಸುಳ್ಳು ಆರೋಪಗಳು ಮಾಡಬೇಡಿ. ನೋಡಿ, ಇವತ್ತು ನಾನು ಈ ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡಿದ ಕಾರಣಕ್ಕೆ ಅದೇ ಕಾಂಗ್ರೆಸ್ ಹೋಗ್ತಾರೆ ಲಕ್ಷ್ಮಣ್ ಅವರು ನಾನು 100 ಕೋಟಿ ಕೇಳಿದೆ ಅಂತೇಳಿ ಹೇಳಿದ್ರು. ಅದು ಇವತ್ತು ಒಂದೇ ಒಂದು ಸಾಕ್ಷಿ ಕೊಟ್ಟಿಲ್ಲ. ಮತ್ತು ನನ್ನ ವಿರುದ್ಧ 44 ಕೇಸ್ ಆಗಿದೆ ಹಾಗೆ ಅಂತ ಹೇಳಿದ್ರು. ಅದು ಇವತ್ತು ನನಗೂ ಕೂಡ 44 ಕೇಸ್ ಆಗಿದೆ ಅನ್ನೋಕ್ಕೆ ಒಂದೇ ಒಂದು ದಾಖಲೆ ಕೊಟ್ಟಿಲ್ಲ ಅವರು. ಸೊ ಈ ಥರ ಯಾವುದೇ ದಾಖಲೆ ಅನವಶ್ಯಕವಾಗಿ ಹೋರಾಟವನ್ನು ಹತ್ತಿಕ್ಕೋ ನಿಟ್ಟಿನಲ್ಲಿ ಅಥವಾ ಬೇರೆ ಯಾವುದೋ ಉದ್ದೇಶದಿಂದ ಯಾವುದೇ ಸ್ಪಷ್ಟ ಸಾಕ್ಷ್ಯಗಳಿಲ್ಲದೆ ಅನವಶ್ಯವಾಗಿ ಜನರಲ್ಲಿ ಗೊಂದಲ ಮೂಡಿಸುವಂಥದ್ದು, ಸಮಾಜ ಸ್ವಾಸ್ಥ್ಯನ ಕೆಡಿಸುವಂಥದ್ದು ಮತ್ತು ಭಯ ಹುಟ್ಟಿಸುವಂಥ ವಿಡಿಯೋಗಳನ್ನ ಮಾಡೋ ಮೂಲಕ ಅಥವಾ ಮಾಧ್ಯಮ ಮುಂದೆ ಹೇಳಿಕೆ ಕೊಡೋ ಮೂಲಕ ಇಂಥ ಕೆಲಸ ಮಾಡಬೇಡಿ ಅನ್ನೋದು ನನ್ನ ಉದ್ದೇಶ. ಈಗ ನೀವು ಆ ದೂರರ್ಜಿ ಕೊಟ್ಟದ್ದು ವೈರಲ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಸ್ನೇಹಮಯಿ ಕೃಷ್ಣನ್ ಕಥೆನ ನಾವು ಬಚ್ಚಿಡ್ತೀವಿ ಅಂತ ಏನೋ ಒಂದು ವಿಡಿಯೋದಲ್ಲಿ ಹೇಳಿದ್ರಲ್ಲ, ಅದ್ರ ಬಗ್ಗೆ? ಸರ್, ಇವತ್ತೂ ಕೂಡ ಸಾಕಷ್ಟು ಇದೇ ಥರ ಹೇಳಿದರೆ ನಾನು ಇದನ್ನು ಬಯಲು ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತೇಳಿ ಈ ಥರ ಸಾಕಷ್ಟು ಜನ ಹೇಳಿರೋ ಹೊರತು ಇವತ್ತಿನೂ ಕೂಡ ನನ್ನ ವಿರುದ್ಧ ಒಂದು ಸ್ಪಷ್ಟ ಸಾಕ್ಷ್ಯ ಇಟ್ಕೊಂಡು ಯಾವುದೇ ಒಂದು ಪ್ರಕರಣ ಸ್ಪಷ್ಟ ದಾಖಲು ಮಾಡೋಂಥದ್ದಾಗಲಿ ಅಥವಾ ಕ್ರಮ ತಗೊಳ್ಳೋಂಥದ್ದಾಗಲಿ ಇವತ್ತರೆಗೂ ನನ್ನ ವಿರುದ್ಧ 24 ಸುಳ್ಳು ಕೇಸ್ ದಾಖಲು ಮಾಡಿದರೆ ಆ 24 ಕೇಸ್ಗಳಿಂದ ಇವತ್ತು ನನಗೆ ಶಿಕ್ಷೆ ಕೊಡಿಸುವಂಥ ಒಂದು ಕೆಲಸ ಆಗಿಲ್ಲ. ಎಲ್ಲ ಪ್ರಕರಣ ಸುಳ್ಳು ಅಂತೇಳಿ ಈಗಾಗಲೇ ಸಾಕಷ್ಟು ಸಾಬೀತಾಗಿದೆ. ಆದರೆ ಅದೇ ಹೇಳ್ತಿಲ್ಲ, ನಮ್ಮ ದೇಶದಲ್ಲಿ ಯಾವುದು ಬಗ್ಗೆ ಹೋರಾಟ ಮಾಡಬೇಕು ಅದ್ರ ಬಗ್ಗೆ ಹೋರಾಟ ಮಾಡೋದು ತುಂಬ ಕಡಿಮೆ. ಅನವಶ್ಯಕವಾಗಿ ಇಂಥ ಗೊಂದಲ ಮೂಡಿಸೋರು ಜಾಸ್ತಿ ಆಗಿದ್ದಾರೆ. ನಾನು ಹೇಳೋಂಥದ್ದು, ನಿಮ್ಮ ಹತ್ರ ಸಾಕ್ಷ್ಯ ಹೇಳಿದರೆ ನೀವು ಯಾಕೆ ಇವತ್ತಿನವರೆಗೂ ಕೂಡ ಒಂದು ಪೊಲೀಸ್ ಅಧಿಕಾರಿಗೆ ದೂರಜನೆ ಕೊಟ್ಟಿಲ್ಲ ಅಥವಾ ಮಾನ್ಯದಲ್ಲಿ ಪ್ರಕರಣ ದಾಖಲು ಮಾಡಿಲ್ಲ? ಬರೀ ವಿಡಿಯೋಗಳು ಎಷ್ಟು ಮಾಡಿದ್ರ ಆ ವಿಡಿಯೋಗಳು ಮಾಡೋದ ಸಮಯದಲ್ಲಿ ನೀವು ಅರ್ಜಿಗಳನ್ನು ತಯಾರು ಮಾಡಿ ಅಥವಾ ಸಾಕ್ಷ್ಯಗಳ ಸಂಗ್ರಹ ಮಾಡಿ ಯಾಕೆ ಕಾನೂನುಬದ್ಧ ಹೋರಾಟ ಮಾಡಿಲ್ಲ? ಅದು ನನ್ನ ಪ್ರಶ್ನೆ. ಅದು ಆಗಬೇಕು. ಅದಾಗದೇ ಥರ ಸುಳ್ಳು ಆರೋಪ ಮಾಡ್ಕೊಂಡು ನಾನು ಇವತ್ತು ಅವ್ರಿಗೆ ಮಾಡ್ತಾರೆ, ನಾಳೆ ಸಹ ನಮಗೂ ಕೂಡ ಇದೇ ಥರ ಸುಳ್ಳು ವಿಡಿಯೋಗಳು ಮಾಡಿ ನಮ್ಮನ್ನ
ಸಾಮಾಜಿಕವಾಗಿ ನಷ್ಟ ಅನುಭವಿಸುವಂಥ ಕೆಲಸಗಳು ಮಾಡ್ತಾರೆ. ಹಾಗಾಗಿ ಇಡೀ ರಾಜ್ಯ ಜನತೆ ಇಂಥವ್ರ ವಿರುದ್ಧ ಹೋರಾಟ ಮಾಡಬೇಕು. ಸತ್ಯ ಇದೆಯಾ ಕೊಡೋ ಸಾಕ್ಷಿ ಅಂತ ಕೇಳಬೇಕು. ಆಗಲೇ ಇಂಥದಕ್ಕೆಲ್ಲ ಕಡಿಮೆ ಮಾಡೋಕ್ಕೆ ಸಾಧ್ಯ ಅನ್ನೋದು ನನ್ನ ಒಂದು ಅನಿಸಿಕೆ. ಈಗ ಒಟ್ಟಾರೆ ಅಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳ ಬಗ್ಗೆ ನಿಮಗೆ ಒಟ್ಟು ಅಭಿಪ್ರಾಯ ಏನಂತ ಅನಿಸುತ್ತೆ? ಸರ್, ನನಗೆ ಇವತ್ತು ಬಂದಿರಬೇಕು ಅವ್ರು ಹೇಳಿದ ಪ್ರಕಾರ ಅಂಥ ದೊಡ್ಡ ಒಂದು ಕೃತ್ಯಗಳು ನಡೆದಿದ್ದಾರೆ. ಆ 100 ಜನ ಕುಟುಂಬದವರು ಈಗಾಗಲೇ ಬಂದು ಧರ್ಮಸ್ಥಳದಲ್ಲಿ ಪ್ರತಿಭಟನೆ ಮಾಡುವಂಥದ್ದಾಗಲಿ ಅಥವಾ ಪೊಲೀಸ್ ಅಧಿಕಾರಿಗೆ ದೂರು ಅರ್ಜಿ ಕೊಡುವಂಥದ್ದಾಗಲಿ ಅಥವಾ ನ್ಯಾಯಾಲಯದ ಪ್ರಕರಣ ದಾಖಲು ಮಾಡೋದು ಮಾಡ್ತಿದ್ರು. ಸೊ ಇವರು ನಾನು ಕೇಳೋದು, ಏನು 100 ಜನ ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ ಅಂತಾರಲ್ಲ, ಅವ್ರ ಕುಟುಂಬದಲ್ಲಿ ಎಲ್ಲಿದ್ದಾರೆ? ಆ ಕುಟುಂಬದಲ್ಲಿ ಯಾಕೆ ಪ್ರತಿಭಟನೆ ಮಾಡ್ತಿಲ್ಲ ಅಥವಾ ಕಾನೂನುಬದ್ಧ ಹೋರಾಟ ಮಾಡ್ತಿಲ್ಲ? ಸೊ ಇದೆಲ್ಲ ನೋಡಿದಾಗ ಅವರು ಉದ್ದೇಶಪೂರ್ವಕವಾಗಿ ವ್ಯಕ್ತಿಗಳ ವಿರುದ್ಧ ಒಂದು ಷಡ್ಯಂತ್ರ ರೂಪಿಸಿದ್ರೆ ನನಗೆ ಮೇಲ್ನಡೆ ಕಂಡು ಬರ್ತದೆ. ಹಾಗಾಗಿ ಇದ್ರ ಬಗ್ಗೆ ಎಲ್ಲ ಸಮಗ್ರ ತನಿಖೆ ಮಾಡಿ ಸತ್ಯಾಂಶವನ್ನು ರಾಜ್ಯ ಜನಕ್ಕೆ ತಿಳಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಂಡಿರೋಂಥದ್ದು. ಅಕಸ್ಮಾತ್ ಅವರು ಹೇಳ್ತಾ ಇರೋ ರೀತಿಯಲ್ಲೇ ಆ ಥರ ಅಕ್ರಮ ಕೃತ್ಯಗಳು ಅಲ್ಲಿ ನಡೆದಿದ್ದರೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ಖಂಡಿತವಲ್ಲ ನಾನು ಹೇಳಿದೆ ಸರ್, ಅವ್ರ ಅಕ್ರಮ ಏನು ನಡೆದಿ, ಅತ್ಯಾಚಾರ ಕೊಲೆಗಳು ನಡೆದಿ ಅಂತ ಹೇಳ್ತಾರೆ. ಅದಕ್ಕೆ ಪೂರಕವಾದ ಏನು ಸಾಕ್ಷ್ಯಗಳಿದೆ ಅದು ನನಗೆ ಕೊಡಲಿ, ನಾನು ಕೂಡ ಹೋರಾಟದ ಭಾಗಿಯಾಗ್ತೀನಿ. ಅವ್ರಿಗೆ ಶಿಕ್ಷೆ ಕೊಡಿಸೋರು ಕೂಡ ನಾನು ಕೂಡ ಹೋರಾಟ ನಡೆಸ್ತೀನಿ. ಅವರು ಯಾರೇ ತಪ್ಪು ಮಾಡಿಲ್ಲ, ಈ ನಮ್ಮ ದೇಶದಲ್ಲಿ ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ, ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರು ಕೂಡ ಅವ್ರ ಅಪರಾಧ ಕೃತ್ಯ ಮಾಡಿದ್ರೆ ಶಿಕ್ಷೆಗೆ ಒಳಗಾಗಬೇಕು ಅನ್ನೋದೇ ನನ್ನ ಒಂದು ಹೋರಾಟದ ಉದ್ದೇಶ. ಕೆಲವು ಹೋರಾಟಗಾರ ಬರೀ ಹೋರಾಟದ ಹೆಸರಲ್ಲಿ ದುಡ್ಡು ಮಾಡುವಂಥದ್ದು ಅಥವಾ ಪ್ರಚಾರ ಪಡೆಯುವಂಥದ್ದು ಈ ಥರ ಮಾಡ್ತಾಯಿದ್ದಾರೆ. ಹೊರತು ನಿಜವಾದ ಹೋರಾಟವನ್ನು ಮಾಡಿ ಒಂದು ಏನು ಅನ್ಯಾಯಕ್ಕೊಳಗಾರ ನ್ಯಾಯ ಕೊಡಿಸೋದಾಗಲಿ ಅಥವಾ ಸಮಾಜಕ್ಕೆ ಒಳಿತು ಮಾಡೋದಂತಾಗಲಿ ಆ ಪ್ರಯತ್ನ ಮಾಡದೇ ಇದ್ದಾಗ ಅಂಥವರು ಕೂಡ ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಅವರು ಕೂಡ ಅಪರಾಧ ಕೃತ್ಯ ಮಾಡಿದ್ರು ಅಂತೇಳಿ ಅವ್ರ ಮೇಲೆ ಕಾನೂನು ಕ್ರಮ ಆಗಿರೋದು ಕೂಡ ನನ್ನ ಗಮನಕ್ಕಿದೆ. ಈಗ ಅನವಶ್ಯಕವಾಗಿ ಯಾರು ವಿರುದ್ಧನೂ ಸುಳ್ಳು ಆರೋಪ ಮಾಡಬಾರ್ದು. ಅವ್ರ ಘನತೆ ಗೌರವ ಧಕ್ಕೆ ತರೋಕ್ಕೆ ನಿಮ್ಗೆ ಯಾರಿಗೂ ಹಕ್ಕಿಲ್ಲ. ಸೊ ನಮಗೆ ಹತ್ರ ಸ್ಪಷ್ಟ ಸಾಕ್ಷ್ಯಗಳನ್ನು ನಂಬಲಂತಹ ಸಾಕ್ಷ್ಯಗಳು ಇದ್ದಾಗ ಅಷ್ಟೇ ನಾವು ಆರೋಪ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಕಾನೂನುಬದ್ಧ ಹೋರಾಟ ಮಾಡಬೇಕು. ಹೊರತು ಕೆಟ್ಟ ಶಬ್ದಗಳನ್ನು ಬೈಯೋದಾಗಲಿ ಅಥವಾ ಮಾತಾಡೋದಾಗಲಿ ಅಥವಾ ಈಗಾಗಲೇ ಹೇಳಿದಂಗೆ ಜನರಿಗೆ ಭಯ ಹುಟ್ಟಿಸೋ ರೀತಿ ಮಾತಾಡೋದಂದರೆ ಅವರು ಪ್ರಭಾವ ಇಡೀ ದೇಶದಲ್ಲಿ ಯಾರೂ ಕೂಡ ಅದನ್ನು ಅವನ್ನ ಇದು ಮಾಡೋಕ್ಕಾಗಲ್ಲ, ತಡೆ ಹಿಡಿಯೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿ ಭಯ ಹುಟ್ಟಿಸೋದಾಗಲಿ ಅದೆಲ್ಲ ಮಾಡಬಾರ್ದು. ಈಗ SIT ಕಾರ್ಯವೈಖರಿ ಹೇಗೆ ಇರಬೇಕು ಸರ್? ಅದು ಮೂಲ ಅವ್ರ ಮೊದಲು ಏನೀಗ 100 ಸವಾಲನ್ನು ನಾನು ಹಾಕಿದ್ದೀನಿ ಅದನ್ನು ತೆಗೆದು ತೋರಿಸ್ತೀನಿ ಅಂತೇಳಿ ಮೊದಲು ಅವ್ನ ಮೂಲ ಪತ್ತೆ ಹಚ್ಚಬೇಕು. ಇಷ್ಟು ವರ್ಷಗಳ ಕಾಲ ಆತ ಎಲ್ಲಿದ್ದ, ಮತ್ತು ಅವ್ರು ಹೇಳಿದಾಗೆ 98 ಇಸ್ವಿಯಿಂದ 2014 ಕೂಡ ಅಲ್ಲಿದೆ ಅಂತ ಹೇಳಿದ್ರೆ ಅಷ್ಟು ವರ್ಷಗಳ ಕಾಲ ಅವನು 100 ಶವಗಳನ್ನು ಹೆಂಗೆ ಓದ್ತಾಗ್ತಾನೆ? ಅಥವಾ ಓದ್ತಾಯ್ತಿರೋ ಕೂಡ ಯಾಕೆ ಅವ್ನಿಗೆ ಆವಾಗಲೇ ಅದು ಅಪರಾಧ ಕೃತ್ಯ ಅಂತ ಎಣಿಸ್ಲಿಲ್ಲ? ಆಗಲೇ ಯಾಕೆ ಅವನು ಈಗ ಪ್ರಾರಂಭದಲ್ಲೇ ಅವನು ಮುಂದೆ ಶವನ 2 ಶವನ ಓದ್ತಾಗ್ದಾಗಲೇ ಅವನು ಒಬ್ಬ ಊರು ಬಿಟ್ಟು ಓಡೋಬೋದಾಯ್ತು. ನನ್ನ ಕೈ ಥರ ಒಂದು ಕೃತ್ಯ ಮಾಡ್ತಾರೆ, ಇದು ಸರಿ ಇಲ್ಲ ಅಂತ ಓಡೋಗ್ಬೇಕಾಯ್ತು. ಆವಾಗಲೇ ಯಾಕೆ ಓಡಾಗಲಿಲ್ಲ ಆ ವ್ಯಕ್ತಿ? ಇಷ್ಟು ವರ್ಷ ಮತ್ತೆ 11 ವರ್ಷದಾಗ ಅವ್ನು ಸುಮ್ಮನಿದ್ದನು, ಇವಾಗೆ ಪಾಪ ಪರಿಣೆ ಕಾಡುತ್ತದೆ. ಹೆಂಗೆ ಕಾಡುತ್ತೆ? ಸೊ ಪಾಪ ಪರಿಣೆ ಕಾಡಿದ್ರೆ ನೇರವಾಗಿ ಬಂದು ಹೇಳ್ಬೋದಾಯ್ತು, ಮುಖ ಮುಚ್ಕೊಂಡು ಬಂದು ಹೇಳಂತಿದೆ. ಈಗ ನಾನು ಈಗಾಗಲೇ ಹೇಳಿದಾಗ ಇಡೀ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಹೋರಾಟ ಮಾಡಿದ್ದೀನಿ. ನಾನು ಯಾವ ಥರ ಮುಖ ಮುಚ್ಕೊಂಡು ಓಡಾಡ್ತಾ ಇದ್ದೀನಿ? ನೇರವಾಗಿ ಹೋರಾಟ ಮಾಡ್ತಿದ್ದೀನಿ. ಅದರಲ್ಲಿ ಏನಿದೆ? ಈಗ ಅವರೇ ಹೇಳೋ ಪ್ರಕಾರ ವ್ಯಕ್ತಿಗಳೇ ನನಗೆ ಹೇಳಿ ಶವ ಊತಾಕ್ಸಿದ್ರು ಅಂತ ಹೇಳ್ತಾರೆ. ಆ ವ್ಯಕ್ತಿ ನಾನು ಶವ ಊತಾಕ್ತೀನಿ ಹೇಳಿದಾಗ ಅವ್ರಿಗೆ ಗೊತ್ತಾಗದೇ ಇರ್ತಾ, ಇವ್ರು ಮುಖ ಮುಚ್ಚಿಕೊಂಡಿದ ತಕ್ಷಣ ಅವ್ರಿಗೆ ಗೊತ್ತಾಗದೇ ಇರೋಕ್ಕೆ ಸಾಧ್ಯ ಇದೆಯಾ? ಸೊ ಇದೆಲ್ಲ ನೋಡಿದಾಗ ಇಲ್ಲಿ ಸಾಕಷ್ಟು ಗೊಂದಲಗಳಿರೋದು ಮತ್ತು ಅವರು ದುರುದ್ದೇಶಪೂರ್ವಕವಾಗಿ ಈ ಥರ ಒಂದು ಕೃತ್ಯಗಳು ಮಾಡಿದ್ದಾರೆ ಅಂತ ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಉದ್ದೇಶ. ಆದರೆ ಅದು ಕಾನೂನುಬದ್ಧವಾಗಿ ಆಗಬೇಕು. ಅವ್ರದ್ದು ಸುಮ್ಮನೆ ಹೇಳಿಕೆಗಳ ಮೂಲಕ ಅಥವಾ ಅಂತ್ಯಕಾಂತ್ಯಗಳ ಮೂಲಕ ಅಥವಾ ಕಪೋಲ ಕಲ್ಪಿತ ಮೂಲಕ. ಮತ್ತು ಇನ್ನೊಂದು ಮಾಹಿತಿ ಹೇಳ್ತೀನಿ, ಅವ್ರ ವಿಡಿಯೋದಲ್ಲಿ ಹೇಳ್ತಾರೆ, ಯಾರೋ ಒಬ್ಬ ವ್ಯಕ್ತಿ ಡ್ರೈವರ್ ಮಧ್ಯರಾತ್ರಿ ಹೋಗಬೇಕಾದ್ರೆ ಬೆತ್ತಲೆಯಾಗಿ ಒಂದು ಯುತ್ತಿ ಓಡಬಂದಂತೆ. ಇವ್ರು ಯಾರಮ್ಮ ಆಯ್ತು ಅಂತ ಕೇಳಿದ್ರು ಕೂಡ ಅವ್ರ ಜೊತೆ ಏನೋ ಮಾತ್ರ ಓಡೋಗ್ಬಿಟ್ಲಂತೆ. ಆಕೆ ಎಡಗಡೆ ಓಡೋದಂತೆ, ಯಾರೋ ಬಂದು 4 ಜನ ಕಾರಲ್ಲಿ ಕೇಳೋದಂತೆ, ಅವ್ರು ಬಲಗಡೆ ಹೋದ್ಲು ಅಂತ ಹೇಳೋ ಬಲಗಡೆ ಹೋದ್ರು ಅಂತ ಹೇಳ್ತಾರೆ. ಯಾವುದೇ ಹೆಣ್ಮಕ್ಳು ಅಂಥ ಸ್ಥಿತಿಲಿ ಬಂದಾಗ ತನಗೆ ಪ್ರಶ್ನೆ ಮಾಡೋಂಥ ಒಬ್ಬ ವ್ಯಕ್ತಿ ಸಿಕ್ಕಿದಾಗ ತನಗೆ ಈ ಥರ ಅನ್ಯಾಯ ಆಗಿದೆ ರಕ್ಷಣೆ ಕೊಡಿ ಅಂತ ಕೇಳ್ತಾರೆ. ಹೊರತು ಬೇರೆ ಎಲ್ಲ ನಿರ್ಜನ ಪ್ರದೇಶಕ್ಕೆ ಓಡಾಗಲ್ಲ. ಆಕೆ ಮತ್ತು 4 ಜನ ಬಂದು ಕೇಳಿದ್ಮೇಲೆ ಅವ್ರು ಬಲಗಡೆ ಹೋದ್ರು ಅಂತ ಹೇಳಿದ್ಮೇಲೆ ಅವ್ರು ಬಲಗಡೆ ಹೋಗಿರ್ತಾರೆ. ಇವರೇನು ಹೇಳ್ತಾರೆ, ಮತ್ತೆ ಸ್ವಲ್ಪ ದಿವಸ ಮುಂದೆ ಹೋಗಿ ಗಾಡಿ ನಿಲ್ಲಿಸಿದಾಗ ಅಲ್ಲೇ ಬಂದು ಕೇಳೋದು, ಯಾಕೆ ನಿಲ್ಲಿಸಿದೆ ಅಂತ ಕೇಳೋದಂತೆ. ಅದಕ್ಕಿಂತ ಮುಂದೆ ಮತ್ತೆ ಮುಂದೆ ಅಲ್ಲೇ ಬಂದು ಕೇಳೋದು. ಇದೆಲ್ಲ ಕಪೋಲ ಕಲ್ಪಿತ ಕಥೆಗಳಷ್ಟೇ ಹೊರತು ನಂಬುವಂಥದ್ದಲ್ಲ. ಸೊ ಯಾವುದೇ ವ್ಯಕ್ತಿ ಆಗಲಿ ಅವ್ನು ನಿಜವಾಗ್ಲೂ ಅವ್ನು ಮನುಷ್ಯನೇ ಆಗಿದ್ದರೆ ಆಯಿತು. ಆ ಹೆಣ್ಮಕ್ಳು ಓಡೋದ್ಲು, ಅವರಿಂದ 4 ಜನ ಓಡೋರ್ತಾನೆ, ತಕ್ಷಣ ಪೊಲೀಸರ ಗಮನಕ್ಕೆ ಆಗ್ತಿರಲಿಲ್ಲ. ಅದನ್ನು ಕರ್ತವ್ಯ ತಾನೆ. ಇಂಥ ಕರ್ತವ್ಯಗಳನ್ನ ಮಾಡದೇ ಇರೋ ಮಾತುಗಳನ್ನ ನಂಬಿಕೊಂಡು ವ್ಯಕ್ತಿ ವಿರುದ್ಧ ಸುಳ್ಳು ಆರೋಪ ಮಾಡುವಂಥದ್ದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ನನ್ನ ಒಂದು ಮನವಿ ಏನಂತ ಹೇಳಿದ್ರೆ, ಅಂತೆ ಕಂತೆ ಬಂದರಂತೆ ನೋಡೋರಂತೆ ಗಿಡದಂತೆ ಅವೆಲ್ಲ ಕಥೆಗಳಿಗಿಂತ ನಿಜವಾದ ಯಾವ್ದಾರು ಸಾಕ್ಷಿಗಳು, ನಂಬುವಂಥ ಸಾಕ್ಷಿಗಳಿದ್ರೆ ಮಾನ್ಯ ನ್ಯಾಯಾಲಯಕ್ಕೆ ಕೇಳೋವಂಥದ್ದು. ಯಾವುದೇ ವ್ಯಕ್ತಿಯಾಗಿರಲಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂದರೆ ಸ್ಪಷ್ಟ ನಂಬವಾದ ಮತ್ತು ನಂಬುವಂಥ ಸಾಕ್ಷಿಗಳಿದ್ರೆ ಮಾತ್ರ ಶಿಕ್ಷೆ ಕೊಡಿಸೋಂಥದ್ದು. ಸುಮ್ಮನೆ ಅಂತೆ ಕಂತೆ ಅವ್ರು ಓಡೋದ್ರಂತೆ ಗೀಡೋದ್ರಂತೆ ಇವೆಲ್ಲ ಕಥೆಗಳು ಹೇಳಿದ್ರೆ ಯಾವುದೇ ನ್ಯಾಯಾಲಯ ಆಗಲಿ
ಯಾವುದೇ ವ್ಯಕ್ತಿಗೆ ಶಿಕ್ಷೆ ಕೊಡಿಸಲ್ಲ. ಅನವಶ್ಯಕವಾಗಿ ಜನರಿಗೆ ಗೊಂದಲ ಮೂಡಿಸೋಂಥದ್ದು ಮತ್ತು ಪ್ರಕರಣ ದಾಖಲು ಮಾಡಿಸೋಂಥದ್ದು, ಅದಕ್ಕೋಸ್ಕರ ಸರ್ಕಾರದ ಹಣ ವ್ಯರ್ಥ ಮಾಡೋಂಥದ್ದು ಇವೆಲ್ಲ ಮಾಡಬಾರ್ದು ಅನ್ನೋದು ನನ್ನ ಮನವಿ. ಎಲ್ಲೇ ಇದ್ದರೂ ಕೂಡ ನಾನು ಅನ್ಯಾಯದ ಹೋರಾಟ ಮಾಡ್ತೀನಿ ಹೊರತು ನಿಜವಾದ ಯಾರು ತಪ್ಪಿದ ಶಿಕ್ಷೆ ಕೊಡಿಸ್ಬೇಕು ಅನ್ನೋದೇ ಕಡೆ ಬಗ್ಗೆ ನಾನು ಹೋರಾಟ ನಡೆಸ್ತೀನಿ ಹೊರತು ಅನವಶ್ಯಕವಾಗಿ ಯಾವುದೇ ಸಾಕ್ಷ್ಯಗಳಿಲ್ಲದೆ ಸುಳ್ಳು ಆರೋಪ ಮಾಡಿಕೊಂಡು ನಾನು ಯಾವುದೇ ಒಂದು ಹೋರಾಟದ ಪ್ರಯತ್ನ ನಾನು ಮಾಡಲ್ಲ.